ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಜೂನ್ 1ನೇ ತಾರೀಕರಂದು ಗಂಡು ಮಕ್ಕಳಿಗೆ ಅಂದ್ರೆ ಗಂಡಸರಿಗೂ ಕೂಡ ಉಚಿತ ಟಿಕೆಟ್. ಇವಾಗ ಏನು ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಅದೇ ರೀತಿಯಾಗಿ ಜೂನ್ 1ನೇ ತಾರೀಕರಂದು ಪುರುಷರು ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡಬಹುದು. ನಾವು ಉಚಿತವಾಗಿ ಅಂದ್ರೆ 0 ಟಿಕೆಟ್ ಅನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ನೌಕರರೇ ಹೇಳ್ತಾ ಇರುವಂತದ್ದು. ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ನ್ಯೂಸ್. ಸೊ ಹಾಗಾದ್ರೆ ಬನ್ನಿ, ಯಾಕೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಾ ಇದ್ದಾರೆ? ಇಷ್ಟು ದಿನ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದಕ್ಕೇನೆ ಬಾಯಿಗೆ ಬಂದಾಗ ಬೈತಾ ಇದ್ರು ಪುರುಷರು. ಸೊ ಹಾಗಾದ್ರೆ ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ಇವತ್ತು ಕಮೆಂಟ್ ಏನ್ ಹಾಕ್ತಾರೆ ನಮ್ಮ ಎಲ್ಲ ಪುರುಷರು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಖಂಡಿತವಾಗ್ಲೂ ನೀವು ಕೇಳ್ತೀರಾ. 19, 20ನೇ ಕಂತಿನ ಹಣದ ಬಗ್ಗೆ. ಈಗ ಆಲ್ರೆಡಿ 19ನೇ ಕಂತಿನ ಹಣ ತುಂಬಾ ಜನಗಳಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಜೂನ್ 1ನೇ ತಾರೀಕಲ್ಲಿ ಯಾಕೆ ಪುರುಷರಿಗೆ ಉಚಿತ ಬಸ್ ಟಿಕೆಟ್ ನ ಕೊಡ್ತೀವಿ ಅಂತ ಹೇಳ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಇದು ಸರ್ಕಾರದಿಂದ ಹೇಳ್ತಾ ಇರುವಂತದ್ದಲ್ಲ. ಸಾರಿಗೆ ನೌಕರರು ಅಂದ್ರೆ KSRTC ಆಗಿರ್ಲಿ, BMTC ಕಂಡಕ್ಟರ್ಸ್ ಗಳು, ಡ್ರೈವರ್ಸ್ ಗಳು ಇದಕ್ಕೆ ಮುಂದಾಗಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಯಾವುದೇ ಸರ್ಕಾರಿ ಬಸ್ ಅನ್ನ ಹತ್ತಿದ್ರು ಕೂಡ ಪುರುಷರು ಜೂನ್ 1ನೇ ತಾರೀಕು ಟಿಕೆಟ್ ನ ನಾವು 0ನೇ ಕೊಡಬೇಕು, ಶೂನ್ಯ ಟಿಕೆಟ್ ಕೊಡಬೇಕು. ಮಹಿಳೆಯರಿಗೆ ಹೆಂಗ್ ಕೊಡ್ತಾ ಇದ್ವೋ ಅದೇ ರೀತಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಈ ನಿರ್ಧಾರ ಯಾಕೆ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಅವರು ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಬೇಡಿಕೆಗಳನ್ನ ನೆರವೇರಿಸಲಿಲ್ಲ ಅಂತ ಹೇಳಿದ್ರೆ ಜೂನ್ 1ನೇ ತಾರೀಕಲ್ಲಿ ನಾವು ಖಂಡಿತವಾಗ್ಲೂ ಉಚಿತವಾಗಿ ಪುರುಷರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಅವ್ರಿಗೆ ಏನ್ ಲಾಭ, ಏನ್ ಸಿಗುತ್ತೆ ಈ ರೀತಿ ಮಾಡಿದ್ರೆ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಇವರು ಪುರುಷರಿಗೂ ಕೂಡ 0 ಟಿಕೆಟ್ ಕೊಟ್ಬಿಟ್ರೆ ಬಸ್ ಪ್ರಯಾಣ ಮಾಡ್ಬೇಕಾದ್ರೆ ಇದು ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಲ್ವಾ? ಪುರುಷರು ಒಂದು ದಿನಕ್ಕೆ ಎಷ್ಟೊಂದು ಲಕ್ಷಾಂತರ ಜನ ಓಡಾಡ್ತಾರೆ ಬಸ್ಗಳಲ್ಲಿ. ಸೊ ಅವ್ರದ್ದೆಲ್ಲ 0ನೇ ಆಯ್ತು ಅಂತ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ಒಂದೇ ದಿನಕ್ಕೆ, ಹೌದಲ್ವಾ? ಸೊ ಹಂಗಾಗಿ ಈ ರೀತಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದೇ ಮೇ 31ನೇ ತಾರೀಕು ಒಳಗಡೆ ನಾವ್ ಏನು ಕೇಳ್ತಾ ಇದೀವೋ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ಗಳು, ಆ ಬೇಡಿಕೆಯನ್ನ ನೀವು ಈಡೇರಿಸಲೇಬೇಕು. ಇಲ್ಲ ಅಂತ ಅಂದ್ರೆ ನೋಡ್ತಾ ಇರಿ, ಸರ್ಕಾರಕ್ಕೆ ಖಂಡಿತವಾಗ್ಲೂ ನಾವು ಲಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಪ್ರತಿಭಟನೆಗೆ ಸೇರಿರುವಂತದ್ದು. ಹಾಗಾದ್ರೆ ಸಾರಿಗೆ ನೌಕರರು ಏನಂತ ಬೇಡಿಕೆಗಳನ್ನ ಇಟ್ಟಿದಾರಪ್ಪ ಅಂತ ಹೇಳಿ ನೀವು ಕೇಳೋದಾದ್ರೆ, ಮೊದಲನೇದಾಗಿ 2024ರ ಜನವರಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡ್ಬೇಕಂತೆ, ಇದೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗೆ ಎರಡನೇದಾಗಿ ಸಾರಿಗೆ ನೌಕರರ 38 ತಿಂಗಳ ಬಾಕಿ ಹಣವನ್ನ ಪಾವತಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೈ ಗಾಡ್, 38 ತಿಂಗಳಿಂದ ಬಾಕಿ ಹಣವನ್ನ ಕೊಟ್ಟಿಲ್ವಂತೆ ಸರ್ಕಾರದಿಂದ ಸಾರಿಗೆ ನೌಕರರಿಗೆ. ಪಾಪ ಅವ್ರಿಂದ ಏನ್ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ ಇದೇ ರೀತಿ ಸ್ಟ್ರೈಕ್ ನ, ಹೌದಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಬಂದು 2020-21ನೇ ಇಸ್ವಿನಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಇದೇ ರೀತಿ ಸಾರಿಗೆ ನೌಕರರು. ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸಾರಿಗೆ ನೌಕರರ ಮೇಲೆ ಸರ್ಕಾರ ಕೇಸ್ ಹಾಕಿದೆಯಂತೆ, ಓಕೆನಾ? ಸೊ ಆ ಕೇಸ್ ನ ನೀವು ಇವಾಗ ಹಿಂಪಡಿಬೇಕು. ಇನ್ನೂ ಕೂಡ ಆ ಕೇಸ್ ಇದೆ, ಆ ಕೇಸ್ ನ ನಮ್ಮಿಂದ ತೆಗ್ದಾಕ್ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ 3 ಬೇಡಿಕೆಗಳನ್ನ ನೀವು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಇದೇ 31ನೇ ತಾರೀಕು ಒಳಗಡೆ, ಇನ್ನೇನು 3 ದಿನ ಟೈಮ್ ಇದೆ ಸರ್ಕಾರಕ್ಕೆ. ಈ 3 ದಿನದೊಳಗಡೆ ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಜೂನ್ 1ನೇ ತಾರೀಕಲ್ಲಿ ನೋಡ್ತಾ ಇರಿ, ನಾವ್ ಏನು ಅಂತ ಹೇಳಿ ತೋರಿಸ್ಕೊಡ್ತೀವಿ. ನಾವು 0 ಬಿಲ್ ಅನ್ನ ಪುರುಷರಿಗೂ ಕೂಡ ವಿತರಣೆ ಮಾಡಿದ್ವಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕೋಟಿ ಲಾಸ್ ಆಗುತ್ತೆ. ಆ ಕೋಟಿ ಲಾಸ್ ಮಾಡೋದ್ಕಿಂತ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬಿಡಿ ಅಂತ ಹೇಳ್ಬಿಟ್ಟು ಡ್ರೈವರ್ಸ್ ಕಂಡಕ್ಟರ್ಸ್ ಗಳು ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಖಂಡಿತವಾಗ್ಲೂ ಇಷ್ಟು ದಿನ ನಾವು ಏನಂತ ಹೇಳ್ತಾ ಇದ್ವಿ ಹೇಳಿ, ನಿಲ್ಸೋದಾದ್ರೆ ಈ ಗ್ಯಾರಂಟಿ ಯೋಜನೆ ಏನ್ 5 ಯೋಜನೆ ಕೊಟ್ಟಿದ್ಯೋ ಕಾಂಗ್ರೆಸ್ ಸರ್ಕಾರ, ಮೊದಲು ಶಕ್ತಿ ಯೋಜನೆ ನಿಲ್ಲಿಸ್ಬಿಡ್ಲಪ್ಪ ಅಂತ ಹೇಳ್ಬಿಟ್ಟು. ಯಾವ ಬಸ್ ಹತ್ತಿದ್ರು ಕೂಡ ಫುಲ್ ಕಂಪ್ಲೀಟ್ಲಿ ರಶ್ ಆಗಿರುತ್ತೆ, ಹೌದಾ? ಪುರುಷರು ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತಾರೆ. ಸೊ ಅವ್ರಗಳಿಗೆ ಸೀಟೇ ಇರೋದಿಲ್ಲ, ಯಾಕಂದ್ರೆ ಹೆಣ್ಮಕ್ಳೇ ತುಂಬ್ಕೊಂಡ್ಬಿಟ್ಟಿರ್ತೀವಲ್ವಾ, ಅವ್ರು ಯಾವಾಗ್ಲೂ ನಿಂತ್ಕೊಂಡೇ ಹೋಗ್ಬೇಕು. ಸೊ ಪುರುಷರು ನಿಜವಾಗ್ಲೂ ಬೈಕೊಂತಾ ಇದ್ರು, ಎಷ್ಟೊತ್ತಿಗೆ ಇದು ಸ್ಟಾಪ್ ಮಾಡ್ಬಿಡುತ್ತಪ್ಪ ಸರ್ಕಾರ ಅಂತ ಹೇಳ್ಬಿಟ್ಟು. ಸೊ ಈಗ ಪುರುಷರಿಗೆ ಫ್ರೀ ಟಿಕೆಟ್ ಅಂತ ಹೇಳ್ಬಿಟ್ಟು ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ನೋಡಿ ಏನ್ ಮಾಡ್ತೀರಾ ಗಂಡಸರುಗಳು, ನಿಮ್ಗೆ ಬೇಕಾ ಫ್ರೀ ಟಿಕೆಟ್ 1ನೇ ತಾರೀಕಲ್ಲಿ? ಯಾರಾದ್ರೂ ಪ್ರಯಾಣ ಮಾಡೋರು ಇದ್ದೀರಾ? ಅಥವಾ ನಾವು ಹೋಗೋದೇ ಇಲ್ಲಪ್ಪ ಆ ಸವಾಸಕ್ಕೆ, ನಾವು ಅಚ್ಚುಕಟ್ಟಾಗಿ ಮನೇಲಿ ಇದ್ಬಿಡ್ತೀವಿ, ಅಥವಾ ನಮ್ಮ ಓನ್ ವೆಹಿಕಲ್ ಅಲ್ಲೇ ಓಡಾಡ್ತೀವಿ, ಅಥವಾ ದುಡ್ಡು ಕೊಟ್ಟೆ ನಾವು ಓಡಾಡ್ತೀವಿ ಅಂತೀರೋ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ? ನಿಜವಾಗ್ಲೂ ನನ್ನ ಕೇಳೋದಾದ್ರೆ
ಸೊ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಕೊಡ್ಲಿ ಉಚಿತ ಬಸ್ ಪ್ರಯಾಣವನ್ನ. ಏಜ್ ಆಗಿರತ್ತೆ ಹೌದಲ್ವಾ, ಸೊ ಒಂದು 50 ವರ್ಷದ ಮೇಲ್ಪಟ್ಟ ಅಜ್ಜ ಅಜ್ಜಿ ಅಂದರಿಗೆ, ಸೊ ಇಂಥವ್ರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಇದು ಉಪಯೋಗ ಆಗತ್ತೆ. ಅದು ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಏನ್ ಮಾಡ್ತು ಅಂದ್ರೆ, ಸೊ ಹೊಸದಾಗಿ ಇನ್ನು ಬಸ್ ಖರೀದಿ ಮಾಡಿದ್ರು, ಅತಿ ಹೆಚ್ಚು ಬಸ್ ನಾವು ತಗೊಂಡ್ಬಿಡೋಣ ಈಗ ರಶ್ ಆಗ್ತಾ ಇದೆಯಲ್ಲ ಅನ್ಬಿಟ್ಟು. ಪಾಪ ಅವ್ರು ಮಾಡಿದ ತಪ್ಪು ಅಂತ ಹೇಳೋದಿಲ್ಲ ನಾವು, ಆದ್ರೂ ತುಂಬಾನೇ ಅನಾನುಕೂಲ ಆಗ್ತಾ ಇದೆ ಉಚಿತ ಬಸ್ ಪ್ರಯಾಣದಿಂದ. ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡಿದ್ರೆ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಕೊಡ್ತಾನೆ ಇಲ್ಲ. ನಮಗೆ ದುಡ್ಡು ಶಾರ್ಟೇಜ್ ಆಗ್ತಾ ಇದೆ, ನಾವೇ ಇನ್ನೊಂದ್ ಕಡೆ ಸಾಲ ತರ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಆ ರೀತಿ ಸಾಲ ಮಾಡೋ ದುಡ್ಡನ್ನ ಈ ಉಚಿತ ಬಸ್ ಪ್ರಯಾಣನ ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೇದು ಇಲ್ವಾ. ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟು ನಮ್ಮಂತ ಮಹಿಳೆಯರಿಗೆ ಸ್ಟಾಪ್ ಮಾಡಿದ್ರೆ ಅಟ್ಲೀಸ್ಟ್ ಸರ್ಕಾರನೂ ಉಳ್ಕೊಳ್ಳುತ್ತೆ, ನಮ್ಮ ದೇಶ ಅಭಿವೃದ್ಧಿ ಆಗ್ಲಿ. ಬರೀ ನಾವೇ ಫ್ರೀ ಆಗಿ ಏನ್ ಓಡಾಡೋದ್ ಬೇಡ, ಬಸ್ ಯಾರಿಗ್ ಬೇಕು ನೀವೇ ಹೇಳಿ ಹೌದಲ್ವಾ. ಸೊ ಖಂಡಿತವಾಗ್ಲೂ ಇದು ಒಳ್ಳೇದಲ್ಲ. ಮುಂದಿನ ದಿನಗಳಲ್ಲಿ ಇದು ಸುಮ್ಮನೆ ಬಯಸ್ಕೊಡುತ್ತೆ ಸರ್ಕಾರ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಂಡ್ ಈಗ ಸದ್ಯದಲ್ಲೇ ಒಂದ್ 2 ದಿನದಿಂದ ಮಧು ಬಂಗಾರಪ್ಪ ಅವರು ಮಾತಾಡಿದ್ರು, ಗೃಹಲಕ್ಷ್ಮಿ ಹಣ ಆಗಿರ್ಲಿ, ನಾವು ಉಚಿತ ಬಸ್ ಪ್ರಯಾಣ ಆಗಿರ್ಲಿ ಎಲ್ಲಾ ಯೋಜನೆ ಕೊಡ್ತಾ ಇದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಗೃಹಲಕ್ಷ್ಮಿ ದುಡ್ಡು, ಸೊ ನೇರವಾಗಿ ನಮ್ಮನ್ನ ಬೈದ್ ಬಿಡಿ, ನಮ್ಮನ್ನ ಕೇಳಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ, ಮೀಡಿಯಾದವ್ರು ಹೇಳ್ತಿರೋ ಅಥವಾ ಜನಗಳೇ ಬಾಯಿಗೆ ಬಂದಂಗ್ ಬೈತಿರೋ ಬೈರಿ. ನೀವು ಬೈಯೋದಕ್ಕೆ ನಾವೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಬೈದಾಗ ಖಂಡಿತವಾಗ್ಲೂ ನಾವು ನಿಮ್ ಮನೆ ಬಾಗಿಲಿಗೆ ಬಂದು ತಂದ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸರ್ ನೀವು ತಂದ್ಕೊಡ್ತಿದ್ದೀರಾ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ದುಡ್ಡ? ಸರಿಯಾಗಿ ಎಲ್ಲಿ? ಈಗ 19ನೇ ಕಂತಿನ ಹಣ ರಿಲೀಸ್ ಆಯ್ತು, 80% ಜನಗಳಿಗೆ ಬಂದಿದೆ. ಇನ್ನು 20% ಜನಗಳಿಗೆ ಈ ಮೈಸೂರು, ಕೊಡಗು, ಹಾಸನ ಈ ಕಡೆ ಎಲ್ಲ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬಂದಿಲ್ಲ ಅನಿತಾ ಅಂತಾನೆ ಕಮೆಂಟ್ ಹಾಕ್ತಾರೆ. ಈ ಕಮೆಂಟ್ ಗಳಿಗೆ ನೀವು ಕೊಡೋದಿಲ್ಲ, ಇನ್ನ ಬೈದ್ರೆ ಕೊಡ್ತೀರಾ ಅನ್ನೋದು ನನ್ನ ಅನುಮಾನ. ದಯವಿಟ್ಟು ನೀವು ಕಮೆಂಟ್ ಹಾಕೋದನ್ನ ಮಾತ್ರ ಬಿಡಬೇಡಿ. ನಿಮ್ಗೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು ದಯವಿಟ್ಟು ಕಮೆಂಟ್ ಹಾಕಿ, ನಮ್ಗೆ ಇಂಥ ಕಂತು ಇಂಥ ಜಿಲ್ಲೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕಮೆಂಟು ನಮ್ಮ ವಿಡಿಯೋಗಳು ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಟ್ಟುತ್ತೆ. ಸೊ ಹಣ ಬರೋವರೆಗೂ ನಾವು ನೀವು ಬಿಡೋದೇ ಬೇಡ, ಓಕೆನಾ. ಸೊ ನಾನು ಖಂಡಿತವಾಗ್ಲೂ ಹಣ ಬರೋವರೆಗೂ ವಿಡಿಯೋ ಮಾಡ್ತಾನೆ ಇರ್ತೀನಿ. ಅವ್ರ 19ನೇ ಕಂತಿನ ಹಣ ಎಲ್ರಿಗೂ ಕ್ಲಿಯರ್ ಮಾಡ್ಲೇಬೇಕು. ಯಾಕಂದ್ರೆ ಇದೇ 31ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ. 19ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಕೊಟ್ಟಿರ್ಲಿಲ್ಲ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾರ್ಯಾರೆಲ್ಲ ಬಂದಿಲ್ಲ ಅವ್ರು ಕಮೆಂಟ್ ಮಾಡಿ. ಅಂಡ್ ಆದಷ್ಟು ಜನಗಳು ನೀವು ಬಂದಿರೋರೇ ಇದ್ದೀರಾ, ತುಂಬಾನೇ ಖುಷಿ, ಬರ್ಲಿ ಅಂತಾನೆ ನಾವು ಕೇಳೋದು. ಬಟ್ ಬಂದಿಲ್ದೆ ಹೋದವ್ರಿಗೆ ಸಪೋರ್ಟ್ ಆಗಿ ನಾವು ಕೂಡ ನಿಲ್ಬೇಕಲ್ವಾ. ಸೊ ಹಂಗಾಗಿ ನಾನು ಈ ರೀತಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಸರಿನಾ. ಉದ್ದೇಶ ಪೂರ್ವಕವಾಗಿ ಏನವರು ಮೈಸೂರು ಜಿಲ್ಲೆಗೆ ನಾವು ಹಾಕೋದ್ ಬೇಡ, ಅಥವಾ ಇವ್ರು ಹಾಸನ್ನವ್ರಿಗೆ ಹಾಕೋದ್ ಬೇಡ, ಕೊಡಗು ಇವರು ಬಳ್ಳಾರಿ ಇವ್ರಿಗೆ ಹಾಕೋದ್ ಬೇಡ ಅನ್ಬಿಟ್ಟು ಖಂಡಿತವಾಗ್ಲೂ ನಿಲ್ಸಿಲ್ಲ, ಓಕೆನಾ. ಕೆಲವೊಮ್ಮೆ ಹೇಗಾಗ್ತಾ ಇತ್ತು ಹೇಳಿ, ಸೊ ಮೈಸೂರು ಕಡೆ ಮಂಡ್ಯ ಕಡೆ ಬೇಗನೆ ಬರ್ತಾ ಇತ್ತು ಹಾಕಿದ ದಿನ. ಈಗ ಒಂದು ವಾರದಿಂದನೇ 19ನೇ ಕಂತಿನ ಹಣ ಸ್ಟಾರ್ಟ್ ಆಯ್ತಲ್ವಾ. ಸೊ ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ವಿಡಿಯೋ ಇಲ್ಲ ಮಾಡಿ ಹಾಕಿದ್ವಿ ಅಂದ್ರೆ ಅವತ್ತಿನ ದಿನ ಸೇಮ್ ಡೇ ನಿಮ್ಮ ಅಕೌಂಟಿಗೆ ಬರ್ತಾ ಇತ್ತು. ಅದೇ ಬೇರೆ ಜಿಲ್ಲೆಗಳಿಗೆ ಪೆಂಡಿಂಗ್ ಬರ್ತಾ ಇರ್ತಿರ್ಲಿಲ್ಲ. ಸೊ ಇವಾಗ ಏನಾಗಿದೆ ಅಂದ್ರೆ ಪಾಪ ಬೇರೆ ಜಿಲ್ಲೆಗಳಿಗೆ ಸ್ವಲ್ಪ ಬೇಗ ಹಣ ವರ್ಗಾವಣೆ ಆಗ್ತಾ ಇದೆ. ಮುಂಚೆ ಎಲ್ಲ ಕರೆಕ್ಟ್ ಆಗಿ ಯಾವ ಜಿಲ್ಲೆಗಳಿಗೆ ಬರ್ತಿತ್ತು ಅವರಿಗೆ ಸ್ವಲ್ಪ ತಡ ಆಗ್ತಾ ಇದೆ. ಹಂಗಂತ ರಾಜ್ಯ ಸರ್ಕಾರ ಇಲ್ಲಿ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಿಮ್ಗಳು ಯಾರ್ಯಾರೆಲ್ಲ ನಮಗೆ ಮುಂಚೆ ಕರೆಕ್ಟ್ ಆಗಿ ಬರ್ತಿತ್ತು ಈ ಕಂತು ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಖಂಡಿತವಾಗ್ಲೂ ವರಿ ಮಾಡಬೇಡಿ. ನಿಮ್ಮ ಹಣ ಇದೇ 31ನೇ ತಾರೀಕು, ಮೇ 31ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಈ 3ನೇ ಹಂತ ಅಂತ ಹೇಳ್ಬಿಟ್ಟು ಮತ್ತೆ 19ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಖಂಡಿತ ಇನ್ 3-4 ದಿನದೊಳಗಡೆ ನಿಮ್ಗೆ ಬಂದ್ಬಿಡುತ್ತೆ ಯಾರಿಗೆಲ್ಲ ಬಂದಿಲ್ಲ ಅವ್ರಗಳಿಗೆ, ಓಕೆನಾ. ಸೊ ಇನ್ನ 20ನೇ ಕಂತಿನ ಹಣದ್ರ ಬಗ್ಗೆ ಸೊ ಖಂಡಿತವಾಗ್ಲೂ ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ಏನೋ ಹಣ ಬಿಡುಗಡೆ ಮಾಡಿದಾರಂತೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು. ಬಟ್ ಇವರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಗಳ ಖಾತೆಗೆ ಹಾಕಿಲ್ಲ 20ನೇ ಕಂತಿನ ಹಣವನ್ನ. ಖಂಡಿತ ಅವರು ಹಾಕ್ತಿವಿ ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಅಂಡ್ ಇನ್ನೊಂದು ಖುಷಿ ಪಡೋ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಮಧು ಬಂಗಾರಪ್ಪ ಸರ್ ಅವರು ಹೇಳ್ತಾರೆ, ಸೊ ನಾವೆಲ್ಲೂ ಬ್ರೋಕರ್ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಬ್ರೋಕರ್ ಅಂತ ಅಂದ್ರೆ ಮಧ್ಯವರ್ತಿಗಳು ತಿಂತಾ ಇಲ್ಲ ನಿಮ್ ದುಡ್ಡನ್ನ. ಗೃಹಲಕ್ಷ್ಮಿ ದುಡ್ಡು ಏನ್ 2,000 ರೂಪಾಯಿ ಬರಬೇಕು ಅದು DBT ಮುಖಾಂತರ ನೇರವಾಗಿ ನಿಮ್ಮ ಖಾತೆಗೆ ಬರ್ತಾ ಇದೆ. ಅದು ಖುಷಿ ಪಡೋ ಸುದ್ದಿನೇ. ನಾವು ಅಲ್ಲಿ ಇಲ್ಲಿ ತಾಲೂಕ್ ಆಫೀಸ್ಗೆ ಹೋಗಿ ಇಸ್ಕೋಬೇಕು ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಇಸ್ಕೋಬೇಕು ಅಂದಿದ್ರೆ ಹೆಂಗಾಗ್ತಿತ್ತು ಹೇಳಿ. ಅರ್ಧಕ್ಕರ್ಧ ದುಡ್ಡು ಈ ಬ್ರೋಕರ್ಗಳು ಅಂದ್ರೆ ಲಂಚ 500 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, 1000 ಕೊಡಿ ಅಂದ್ಬಿಟ್ಟು ಅವರೇ ತಿಂದಾಗ್ತಾ ಇದ್ರು. ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೊಂದು ಒಳ್ಳೆ ಕೆಲಸ ಮಾಡಿದೆ. ನೇರವಾಗಿ ಅಲ್ಲಿ ಹಾಕಿದ ತಕ್ಷಣ ನಮ್ಮ ಮಹಿಳೆಯರ ಖಾತೆಗೆ ಬರ್ತಾ ಇದೆ. ಅಂಡ್ ಅವ್ರು ಇನ್ನೊಂದು ಮಾತನ್ನ ಒತ್ತಿ ಹೇಳ್ತಾ ಇದ್ರು, ನಾವು ಗೃಹಲಕ್ಷ್ಮಿ ದುಡ್ಡಾಗಿರ್ಲಿ, ಯುವ ನಿಧಿ ದುಡ್ಡಾಗಿರ್ಲಿ, ಯಾವುದೇ ಒಂದು ನಿಮ್ಗೆ ಹಣ ಬಂದು ನಮ್ಮ ಸರ್ಕಾರದಿಂದ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಈ ರೀತಿ ವಿಡಿಯೋ ಮಾಡಿ ಹಾಕಿ, ಅಥವಾ ಜನಗಳು ಬೈಲಿ ನಮ್ಮನ್ನ ತೊಂದರೆ ಇಲ್ಲ, ನಾವು ಕೂಡ ಎಚ್ಚೆತ್ಕೋತೀವಿ, ಕರೆಕ್ಟ್ ಟೈಮಿಗೆ ಕೊಡ್ತೀವಿ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಇದೇ ಪ್ರೂಫ್. ಇನ್ ನಾವ್ ಯಾರು ಬಿಡೋದ್ ಬೇಡ, ಅವ್ರು ಕೊಡೋವರೆಗೂ ನಾವು ವಿಡಿಯೋ ಮಾಡಿ ಹಾಕ್ತಾನೆ ಇರೋಣ. ಏನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವಂತ ಲೇಟೆಸ್ಟ್ ಆಗಿ ಅಪ್ಡೇಟ್. ಜೂನ್ 1ನೇ ತಾರೀಕಲ್ಲಿ ಉಚಿತ ಬಸ್ ಪ್ರಯಾಣ ಅಂತ ಅಂದ್ರೆ ಸೊ ಕಂಟಿನ್ಯೂಸ್ ಆಗಿ ಬಸ್ ಪ್ರಯಾಣ ಇರೋದಿಲ್ಲ, ಅವತ್ತು ಒಂದಿನ ಮಾತ್ರ ಅಂತ ಹೇಳಿ ಸಾರಿಗೆ ನೌಕರರು ಹೇಳಿರುವಂತದ್ದು. ಅದು 31ನೇ ತಾರೀಕು ಒಳಗಾಗಿ ಅವರ ಒಂದು ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ಮಾತ್ರ ಆ ರೀತಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಲಾಸ್ ಮಾಡ್ತೀವಿ ಅಂತಿದ್ದಾರೆ. 31ನೇ ತಾರೀಕು ಏನಾದ್ರು ಅವ್ರನ್ನ ಎಲ್ರು ಕರೆದು ಏನೋ ಒಂದು ಮೀಟಿಂಗ್ ಮಾಡಿ ಓಕೆ ನಿಮ್ಮ ಬೇಡಿಕೆಗಳನ್ನ ಇಷ್ಟು ದಿನದೊಳಗೆ ನಾವು ಈಡೇರಿಸ್ತೀವಿ ಅಂತ ಅಂದ್ರೆ ನಿಮ್ಗೆ ಜೂನ್ 1ನೇ ತಾರೀಕಲ್ಲಿ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ, ಓಕೆನಾ. ಇದಿಷ್ಟು ಮಾಹಿತಿ ಆಗಿತ್ತು. ಅಂಡ್ ಕೊನೆಯದಾಗಿ
ಆಗಿ ಇವತ್ತು ನಾನು ವೇರ್ ಮಾಡಿರುವಂತ ಡ್ರೆಸ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಈ ಡ್ರೆಸ್ ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಅದು ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಕಡಿಮೆ ದುಡ್ಡು. ಸೊ ಈ ಡ್ರೆಸ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ, ಅಂದ್ರೆ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.